ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಈಗ ಗುಡ್ಸೋದು ಮತ್ತೆ ಇನ್ನು ಹೇಗೆ ಗುಡಿಸ್ತಾರೆ? ನಾನು ಗುಡ್ಸಕ್ ಬರೋದೇ ಹೀಗೆ, ನಾನು ಗುಡ್ಸೋದು ಹೀಗೆ. ಅಕ್ಕ, ನೀನ್ ಕಸ ಗುಡಿಸ್ತಿದ್ಯಾ? ಏಯ್ ಶಿವಗಾಮಿ, ನಮ್ಮಕ್ಕ ಯಾರು ಅಂತ ಗೊತ್ತು ತಾನೆ? ಅವ್ರ ಹತ್ರನೇ ನೆಲ ಗುಡ್ಸಿಸ್ತಿದ್ಯಾ? ಇವಳು ಯಾರಾಗಿದ್ರೆ ಏನು, ನಾನ್ ಯಾರು ಅಂತ ಗೊತ್ತು ತಾನೆ? ಅಂಥದ್ರಲ್ಲಿ ನನ್ನ ಹತ್ರನೇ ನೀವುಗಳು ಮನೆ ಕೆಲಸ ಮಾಡಿಸ್ಕೊಳ್ತಾ ಇಲ್ವಾ? ನಿಮ್ಮಕ್ಕ ನೆಲ ಗುಡ್ಸ್ಬಾರ್ದು ಅಂತಂದ್ರೆ ಪರ್ಕೆ ಇಸ್ಕೊಂಡು ನೀನೇ ಗುಡ್ಸು. ಯಾಕೆ ಸುಮ್ನಾಗೋದೆ? ಕಸ ಗುಡ್ಸಲ್ವಾ? ಅಕ್ಕ ಬಿಡು, ನಾನ್ ಕಸ ಗುಡಿಸ್ತೀನಿ, ನೀನ್ ಹೋಗ್ ಕುತ್ಕೋ ಆರಾಮಾಗಿ. ಹಲೋ, ನೀವೇನ್ ಆರಾಮಾಗಿ ಕೂತ್ಕೊಳಕ್ಕ ಇಲ್ಲಿ ಬಂದಿರೋದು? ಹಾಗೆಲ್ಲ ಯಾರು ಸುಮ್ನೆ ಕೂತ್ಕೊಳ್ಳೋ ಹಾಗಿಲ್ಲ. ಇವಳೇನಾದ್ರೂ ಹೋಗ್ ಸುಮ್ನೆ ಕೂತ್ಕೊಂಡ್ರೆ ಆಮೇಲೆ ನೆಲ ಒರ್ಸ್ಬೇಕಾಗತ್ತೆ. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಮ್ಮಕ್ಕ ಕಸ ಗುಡ್ಸ್ಲಾ ಅಥವಾ ನೆಲ ಒರ್ಸ್ಲಾ ಅಂತ. ಸರಿ ಆಯ್ತು, ನಾನೇನ್ ಕೆಲ್ಸ ಮಾಡ್ಬೇಕು ಹೇಳು, ಮಾಡ್ತೀನಿ. ಆ ಪರ್ಕೆ ಅವ್ರ ಕೈಲಿ ಕೊಡು, ಫಸ್ಟ್ ಹೇಳ್ತೀನಿ. ಮೇಡಮ್, ತಾವು ಮುಂದುವರಿಸಿ. ನಿಮ್ ತಂಗಿಗೆ ಬೇರೆ ಕೆಲ್ಸನೇ ಇದೆ, ನಡೀರಿ. ಹೇಳು, ಅದೇನ್ ಕೆಲ್ಸ ಮಾಡ್ಬೇಕು ಅಂತ. ನೋಡು, ಒಂದ್ ಕೆಲ್ಸ ಮಾಡ್, ನೀನು ಇವತ್ತು ಅಡ್ಗೆ ಮಾಡ್ಬಿಡು. ಅದನ್ನ ಹೇಳೋದಕ್ಕೆ ಕೆಳಗಡೆಯಿಂದ ಮೇಲ್ವರ್ಗೂ ಕರ್ಕೊಂಡ್ ಬಂದ್ಯಾ? ಅಲ್ಲೇ ಹೇಳಕ್ ಏನಾಗಿತ್ ನಿಂಗೆ? ಯಾಕೆ ನಿಮ್ಮಿಬ್ರಿಗೂ ಏನ್ ಕಾಲ್ ಬಿದ್ದೋಗಿದ್ಯಾ? ಅಲ್ಲಿಂದ ಇಲ್ಲಿಗೆ ಹತ್ಕೊಂಬರಕ್ ಏನ್ ತೊಂದ್ರೆ? ನನಗೆ ಕೆಳಗಡೆ ನಿಮ್ಮಿಬ್ರಿಗೂ ಏನ್ ಕೆಲ್ಸ ಕೊಡ್ಬೇಕು ಅಂತ ಹೊಳೆದಿರ್ಲಿಲ್ಲ. ಇಲ್ಲಿಗ್ ಬಂದ ತಕ್ಷಣ ನನಗೆ ಹೊಳಿತು. ನೀನು ಇವತ್ತಿನ ಅಡ್ಗೆ ಮಾಡು. ಸರಿ ರೀ, ಆತು. ನಾ ಈಕಿಗೆ ಮ್ಯಾನೇಜರ್ ಆಗಿರ್ತೀನಿ. ಅದನ್ನ ನೀವ್ ಹೇಳೋದಲ್ಲ, ನಿಮ್ಗೆ ಬೇರೆದೇ ಕೆಲ್ಸ ಇದೆ. ಹೌದ್ರಾ? ಆತು, ಅದೇನಂತ ಹೇಳ್ರಿ. ಅದು ಮೊದ್ಲು ಯಾರ್ಯಾರ್ಗೆ ಏನೇನ್ ತಿಂಡಿ ಬೇಕು ಅಂತ ಹೇಳಿ ಇವಳು ಮಾಡ್ಕೊಡ್ತಾಳೆ. ನನ್ಗೆ ದೋಸೆ ಬೇಕು. ದಪ್ಪನೂ ಇರ್ಬಾರ್ದು, ಸಣ್ಣನೂ ಇರ್ಬಾರ್ದು, ದೊಡ್ಡದಾಗೂ ಇರ್ಬಾರ್ದು, ಚಿಕ್ಕದಾಗೂ ಇರ್ಬಾರ್ದು, ಬೇಯ್ದೇನೂ ಇರ್ಬಾರ್ದು, ತುಂಬಾ ಕರಕ್ಲೂ ಆಗ್ಬಾರ್ದು. ಕಾರ್ನರ್ ಅಲ್ಲಿ 4 ಸ್ಪೂನ್ ತುಪ್ಪ ಹಾಕಿ ಮಧ್ಯ 5 ಸ್ಪೂನ್ ತುಪ್ಪ ಹಾಕ್ಬೇಕು.